ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ದಿನಾಂಕ 22/1/2025 ಬುಧವಾರ ಪಾವಗಡ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಬುಧವಾರ ಲೋಕಾಯುಕ್ತ ತುಮಕೂರು ಎಸ್ಪಿ ಲಕ್ಷ್ಮೀನಾರಾಯಣ್, ಡಿವೈಎಸ್ಪಿ ರಾಮಕೃಷ್ಣ ಹಾಗೂ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಲೀಂ ಅವರ ನೇತೃತ್ವದಲ್ಲಿ ಅಹವಾಲು ಸ್ವೀಕರಿಸಿ ಕುಂದುಕೊರತೆ ಆಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್, ಜಾಗ ಹೇಳಿದರೆ ಕೆಲವು ಕಡೆ ಸ್ಪಾಟ್ ವಿಸಿಟ್ ಮಾಡೋದನ್ನು ಅವ್ರು ಒಪ್ಕೊಂಡಿದ್ದಾರೆ, ಮಾಡಿ ಕೊಡ್ತೀವಿ ಅಂತ. ಆಲ್ಮೋಸ್ಟ್ ಹೆಚ್ಚಿನ ಅವಕ್ಕೆಲ್ಲ ಅದರಲ್ಲಿ ವಾರದಿಂದ 15 ದಿನ ಟೈಮ್ ತಗೊಂಡಿದ್ದಾರೆ. ಅವನ್ನ ಅವ್ರಿಗೆ ದೂರದವರೆಗೂ ನಾವು ಹೇಳಿದ್ವಿ 15 ದಿನ ಆದ್ಮೇಲೆ ನಮ್ಮನ್ನು ಸಂಪರ್ಕ ಮಾಡಿದ್ವಿ. ಹಂಗೂ ಅವರು ಆಗಿಲ್ಲ ಅಂದ್ರೆ ನಾವು ನಂತರ ಪ್ರಕರಣ ದಾಖಲು ಮಾಡೋದು. ಈಗಾಗಲೇ ಕೆಲವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಕೆಲವುಗಳನ್ನ ಅವರು ಮಾಡುವಂತ ಕರ್ತವ್ಯಗಳನ್ನ ಮಾಡ್ತಾ ಇಲ್ಲ ಕೆಲವು ಅಧಿಕಾರಿಗಳು. ಅವ್ರಿಗೆ ಈಗಾಗಲೇ ತಿಳುವಳಿಕೆಯನ್ನು ಹೇಳಿದ್ದೀವಿ, ಎಚ್ಚರಿಕೆ ರೂಪದಲ್ಲಿ ಹೇಳಿದ್ದೀವಿ. ಸರ್, ಬಹಳಷ್ಟು ಸಾರ್ವಜನಿಕರು ತಿಂಗಳಿಗೊಮ್ಮೆ ಒಂದ್ಸತಿ ಇಂಥ ಒಂದು ದೂರ ಇದು ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಬಗೆಹರಿಯುತ್ತೆ ಅಂದ್ಬಿಟ್ಟು ಉದ್ದೇಶ ಅದೇ ಇದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಮೊದಲು ಇವೆಲ್ಲ ತಾಲೂಕು ಮಟ್ಟದಲ್ಲಿ ಮಾಡೋದಿರಲಿಲ್ಲ, ಇತ್ತೀಚೆಗೆ ಅದು ಪ್ರಾರಂಭ. ಎಂಡಾಸ್ಮೆಂಟ್ ಕೊಡಿ, ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಅರ್ಥ. ಅಪೀಲ್ ಹೋಗೋದಿದ್ರೆ ಅವ್ರು ಹೋಗ್ತಾರೆ. ಸುಮ್ಮನೆ ಕಾಲ ವಿಳಂಬ ಮಾಡೋದು ಬೇಡ, ಸಬು ಬೀಳೋದು ಬೇಡ. ಆಮೇಲೆ ಅರ್ಜಿಗಳನ್ನ ಸ್ವೀಕಾರ ಮಾಡಲ್ಲ ಅನ್ನೋದು ಬರ್ತದೆ. ಅರ್ಜಿ ಸ್ವೀಕಾರ ಮಾಡಲೇಬೇಕು. ಸ್ವೀಕಾರ ಮಾಡಿದಾಗ ಅವ್ರಿಗೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅವತ್ತಿಂದ. ಸರ್, ಈಗ ಸಕಾಲದಲ್ಲೋ ಯಾವುದಲ್ಲೋ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯಿಂದ ಸಾಕಷ್ಟು ದಾಳಿಗಳು, ಭ್ರಷ್ಟಾಚಾರನೆಲ್ಲ ಅರೆಸ್ಟ್ ಮಾಡ್ತಿದ್ರೆ ಎಲ್ಲ ಆದ್ರೂ ಇಷ್ಟೆಲ್ಲ ಆದ್ರೂ ಕಡಿಮೆ ಆಗ್ತದೆ. ಲೋಕಾಯುಕ್ತ ಸಂಸ್ಥೆನೇ ಇಲ್ಲ ಅಂದ್ರೆ ಏನಾಗ್ಬೋದಾಗಿತ್ತು, ಊಹೆ ಮಾಡ್ಕೊಳ್ಳಾಗುತ್ತೆ ಅಂತ ಅದು ನೀವೇ ಹೇಳ್ಬೇಕು. ನಿಮ್ಮ ಎದಕ್ ಬಿಡ್ತೀವಿ ನಿಮ್ಮ ಇಷ್ಟೇ ಹೇಳ್ತೀನಿ, ಒಬ್ಬರಿಂದ ಆಗಲ್ಲ. ಎಲ್ಲವೂ ಸಮಾಜನೂ ಒಟ್ಟಿಗೋಗ್ಬೇಕು, ಅದಕ್ಕೆ ಸ್ಪಂದಿಸಬೇಕು. ಸಂಬಂಧಪಟ್ಟವ್ರು ಎಲ್ಲರೂ ಮನ್ಸು ಮಾಡ್ಬೇಕು. ಒಬ್ಬರೇ ಹಿಡ್ಕೊಂಡು ದಂಡ ಆಯ್ತಾ ಹಿಡ್ಕೊಂಡು ಎಲ್ಲರಿಗೂ ಇದು ಮಾಡಕ್ಕಾಗಲ್ಲ. ಇದು ನಮ್ಮಲ್ಲಿ ಒಂದು ಜನಗಳಲ್ಲಿ ಒಂದು ಇದು ಬರಬೇಕು, ಅವೇರ್ನೆಸ್ ಆಯ್ತಾ, ಅದು ಬರಬೇಕು. ಅವ್ರಿಗೆ ಏನು ಅಧಿಕಾರ ಇದೆ, ಅವ್ರು ಏನು ಕೇಳ್ಬೋದು ಅನ್ನೋದು ಬೇಕು. ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಏನೇ ಅಧಿಕಾರ ಇದೆ, ಅಧಿಕಾರಿಗಳಿಗೆ ನಾವು ಏನು ಸೂಚನೆ ಕೊಡಬೇಕು, ಯಾವುದನ್ನ ನಾವು ಯಾವುದೇ ಆಡಳಿತ ನೀಡಬೇಕು. ನೀಡದೇ ಇರುವ ಬಗ್ಗೆ ನಾವು ಅಧಿಕಾರಿಗಳಿಗೆ ಎಚ್ಚರಿಸಿಕೊಳ್ಳಲಿಕ್ಕೆ ಸೂಚನೆಗಳನ್ನು ನೀಡಬಹುದು. ಮತ್ತು ಅಭಿವೃದ್ಧಿಯಾದಾಗ ಅವರಿಗೆ ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದಲೇ ನೇರವಾಗಿ ಪ್ರಕರಣಗಳನ್ನ ದಾಖಲು ಮಾಡಿ ಅವರಿಂದ ಸಮಜಾಯಿಷ ಕೊಡೋದು, ತಪ್ಪಿದ್ರೆ ಅವರಿಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥದ್ದು ಒಂದು ಸೆಕೆಂಡ್ ಪಾರ್ಟ್. ಈಗ ನಮಗೆ ಮಾಡ್ತಾ ಇರೋದು ಸೆಕೆಂಡ್ ಪಾರ್ಟ್. ಈಗ ಮೀಟಿಂಗ್ ಮಾಡ್ತಾ ಇರೋದು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಧಿಕಾರಿಗಳಿಗೂ ಮತ್ತು ಸಾರ್ವಜನಿಕ ಇಬ್ಬರಿಗೂ ಮಾಹಿತಿ ಕೊಡ್ತೀವಿ. ಇದನ್ನ ನಾವು ಪ್ರತಿ ತಿಂಗಳು ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡ್ತೀವಿ. ಮತ್ತೆ ರಿವ್ಯೂನು ಮಾಡ್ತೀವಿ. ಒಂದು 5 ತಿಂಗಳು, 3 ತಿಂಗಳು, 6 ತಿಂಗಳು ಆಗುತ್ತೆ. ಮತ್ತೆ ಹಳೆಯದನ್ನ ಸಮಸ್ಯೆ ಬರುತ್ತೆ ನೋಡಿ. ಹೇಳಪ್ಪ, ತುಂಬಾ
ವೆಸ್ಟರ್ನ್ ಹಮಾಲಿ ಸಂಘದವರಿಗೆ ಸೈಟ್ ಹಂಚಿಕೆ ಮಾಡಿರ್ತಾರೆ. ಆದರೆ ಇಷ್ಟುವರೆಗೂ ಅಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ಪುರಸಭೆ ಆಗಲಿ ಅಥವಾ ಅವರಿಂದಾಗಲಿ ಯಾವ ಕೋಟೆ ಗ್ರಾಮದ ಆರ್ಬಿಟ್ರಲ್ಲಿ ಅವರ ಮಗನಾದ ನಾಗೇಶ್ ಬಾಬು ಅಂತ ನಾವು ಇವತ್ತು ದಿವಸ ಲೋಕಾಯುಕ್ತ ಸಾಹೇಬರಿಗೆ ಬಯಲುಕೋಟೆ ಗ್ರಾಮ ಪಂಚಾಯತ್ 847/2 ಸರ್ವೆ ನಂಬರ್ನ 3 ಸಂತೆ ಮೈದಾನದ ಜಮೀನನ್ನು ಆಕ್ವೇರ್ ಆಗಿದೆ ಅಂತ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ ಬರ್ತಾ ಇದೆ. ಅದು 3 ಎಕರೆ ಜಾಗ. ಈ ವೇಳೆ ತಹಸೀಲ್ದಾರ್ ವರದರಾಜು, ಇಒ ಜಾನಕಿರಾಮ್, ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಸಿಪಿಐಗಳಾದಂತಹ ಸುರೇಶ್ ಮತ್ತು ಗಿರೀಶ್, ಬಿಇಒ ಇಂದ್ರಾಣಮ್ಮ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ ಪಾವಗಡ, BV5 ನ್ಯೂಸ್ ಕನ್ನಡ, ತುಮಕೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.